ಧರಿಸಿ ಸ್ಕೂಟರ್ನಲ್ಲಿ ಬಂದಂತಹ ವ್ಯಕ್ತಿಯೊಬ್ಬ ನಕಲಿ ಗೂಗಲ್ ಪೇ ಪಾವತಿಯ ನಟನೆಯಿಂದ ಸ್ಥಳೀಯ ಅಂಗಡಿಯೊಂದಕ್ಕೆ ಸಾವಿರಾರು ರೂಪಾಯಿ ವಂಚಿಸಿ ಪರಾರಿಯಾಗಿರುವಂತಹ ಘಟನೆ ಆಗಸ್ಟ್ 26ರ ಸಂಜೆ ಪುತ್ತೂರು ತಾಲೂಕು ಹೊರವಲಯದ ಕುಂಬ್ರಾದ ಗಾಣಿಗಾ ಆಯಿಲ್ ಮಿಲ್ನಲ್ಲಿ ನಡೆದಿದೆ. ಸ್ಕೂಟರ್ನಲ್ಲಿ ಬಂದು ಇಳಿದ ಅಪರಿಚಿತ ವ್ಯಕ್ತಿ ತನ್ನ ಮುಖ ಕಾಣಿಸದಂತೆ ಹೆಲ್ಮೆಟ್ ಧರಿಸಿಕೊಂಡೇ ಅಂಗಡಿಗೆ ಪ್ರವೇಶಿಸುತ್ತಾನೆ. ಬಳಿಕ 200 ರೂಪಾಯಿ ಮೌಲ್ಯದ ತೆಂಗಿನ ಎಣ್ಣೆಯನ್ನು ಖರೀದಿಸಿ ನನಗೆ 1000 ರೂಪಾಯಿ ಕ್ಯಾಶ್ ಕೊಡಬೇಕು ಅಂತ ಅಂಗಡಿಯ ಮಾಲಕಿಯಲ್ಲಿ ಕೇಳಿಕೊಳ್ತಾನೆ. ಬದಲಿಗೆ ಎಣ್ಣೆಯ ಬೆಲೆ ಸೇರಿ ಒಟ್ಟು 1200 ರೂಪಾಯಿನ ಗೂಗಲ್ ಪೇ ಮಾಡ್ತೇನೆ ಅಂತ ನಂಬಿಸ್ತಾನೆ. ಇನ್ನು ಈ ವಿಚಾರವನ್ನ ನಂಬಿದಂತಹ ಮಾಲಕಿ 200 ರೂಪಾಯಿ ಮೌಲ್ಯದ ತೆಂಗಿನ ಎಣ್ಣೆ ಮತ್ತು 1000 ರೂಪಾಯಿ ನಗದನ್ನ ಆತನಿಗೆ ಕೊಡ್ತಾರೆ. ಈ ವೇಳೆ ತನ್ನ ಮೊಬೈಲ್ನಲ್ಲಿ ಹಣ ಪಾವತಿಸಿದಂತೆ ನಟಿಸಿ ಆ ವ್ಯಕ್ತಿ ಕ್ಷಣಾರ್ಧದಲ್ಲಿ ಅಲ್ಲಿಂದ ಪರಾರಿಯಾಗ್ತಾನೆ. ನಂತರ ಪರಿಶೀಲಿಸಿದಾಗ ಖಾತೆಗೆ ಹಣ ಜಮೆಯಾಗಿರೋದಿಲ್ಲ. ಅಂಗಡಿಯವರಿಗೆ ಈ ಸೈಡ್ ಹಣ ಕೂಡ ಇರೋದಿಲ್ಲ, ಎಣ್ಣೆ ಕೂಡ ವಂಚನೆ ಆಗುತ್ತೆ. ಘಟನೆಯುದ್ದಕ್ಕೂ ಆತ ಹೆಲ್ಮೆಟ್ ಕಳಚದೆ ಮುಖವನ್ನು ಮರೆಸಿಕೊಂಡೇ ಕೃತ್ಯವನ್ನ ಎಸಗ್ತಾನೆ. ಡಿಜಿಟಲ್ ಪಾವತಿಯ ಹೆಸರಿನಲ್ಲಿ ನಡೀತಾ ಇರುವಂತಹ ಇಂತಹ ಹೊಸ ಮಾದರಿಯ ವಂಚನೆಗಳ ಬಗ್ಗೆ ಸ್ಥಳೀಯ ವರ್ತಕರು ಮತ್ತು ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕು.